ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅಮಟೆಕಾಯಿಂದ ಸಾಸಿವೆ. ಇದು ಅಮಟೆಕಾಯಿ ಅಂತ ಹೇಳ್ತಾರೆ. ಇದು ಸ್ವೀಟ್ ಅಮಟೆ. ಇದರಲ್ಲಿ 2 ವೆರೈಟಿ ಇರುತ್ತೆ ಅಮಟೆಕಾಯಲ್ಲಿ. ಒಂದು ಸಿಹಿಯಾದ ಅಮಟೆ, ಒಂದು ಹುಳಿಯಾದ ಅಮಟೆ ಅಂತ ಇರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಒಂದು ಸಾಸಿವೆಯನ್ನು ಮಾಡೋಣ. ಇದನ್ನು ಸಿಪ್ಪೆಯನ್ನು ಕ್ಲೀನಾಗಿ ತಕ್ಕೊಂಡು ಒಳಗಡೆ ಭಾಗ ಬೇಡ, ಹಾಗೆ ಇದನ್ನು ನೀರಲ್ಲಿ ಬೇಯಿಸ್ಕೋಬೇಕು. ಈ ಕಡೆ ನಾನು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಕಾಯಿ ತುರಿಗೆ ಸ್ವಲ್ಪ ಅರಿಶಿನ ಮತ್ತು ಸಾಸಿವೆ. ಇದಕ್ಕೂ ಕೂಡ ಸಾಮಗ್ರಿಗಳು ಜಾಸ್ತಿ ಬೇಕಾಗೋದಿಲ್ಲ, ತುಂಬಾ ಚೆನ್ನಾಗಾಗತ್ತೆ. ಸಾಸಿವೆ ಸ್ವಲ್ಪ ಸಿಹಿ ಸಿಹಿಯಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಒಂದು ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ, ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ಇಲ್ಲಿ ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಈಗ ಈ ಅಮಟೆಕಾಯಿ ತಣ್ಣಗಾಗಿದೆ, ಇದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದರ ನೀರನ್ನು ಸಹ ಇದಕ್ಕೆ ಹಾಕೋತೇನೆ. ಇಷ್ಟು ಪೇಸ್ಟ್ ಆಯ್ತಲ್ಲ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಚೂರೇ ಚೂರು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಉಪ್ಪು ಮತ್ತು ಸಕ್ಕರೆ, ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ತೇನೆ. ಸ್ವೀಟ್ ಆಗಿರಬೇಕಾಗತ್ತೆ ಸಾಸಿವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೇನೆ. ಹಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತೇನೆ. ಸಾಸಿವೆ ಸ್ವಲ್ಪ ಸಿಹಿ ಆಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಊಟಕ್ಕೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಬೇಕು. ಇದು ಕ್ವಾಂಟಿಟಿ ತೆಳ್ಳಗಿರೋದಲ್ಲ, ಸ್ವಲ್ಪ ದಪ್ಪವಿರೋದು, ಮತ್ತು ಬಿಸಿ ಮಾಡೋ ಪದಾರ್ಥ ಅಲ್ಲ. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಅಮಟೆಕಾಯಿ ತುಂಬ ಚೆನ್ನಾಗಾಗತ್ತೆ. ಅರ್ಧ ಟೀ ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಹಾಗೆ ಒಂದು 2 ಚೂರು ಒಣಮೆಣಸು, ಮತ್ತು ತೆಂಗಿನ ಎಣ್ಣೆ. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ಚೂರೇ ಚೂರು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಒಗ್ಗರಣೆ ರೆಡಿ. ಸಾಸಿವೆ ರೆಡಿ ಆಯಿತು. ಸಾಸಿವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.